ಅಲ್ಲ ಬಿಜೆಪಿಲಿ ಅಂತ ಹೇಳ್ತಾರೆ. ಹಗಲ್ಗನಸು ಆಯ್ತಣ್ಣ. ಈಗ ಕೆಲವರಿಗೆ ರಾತ್ರಿ ಕನಸು ಬೀಳ್ತಾವೆ, ರಾತ್ರಿ ಹೊತ್ತು ಕನಸು ಬೀಳ್ತಾವೆ. ಈ ಮನುಷ್ಯನಿಗೆ ಹಗಲೊತ್ತೇ ಕನಸು ಬೀಳ್ತಾವೆ. ಹಗಲು ಕನಸು ಕಾಡಬೇಡಪ್ಪ, ಹಗಲು ಕನಸು ಕಾಣಬೇಡ. ಇನ್ನು ಜೀವನದಲ್ಲಿ ಇನ್ನು ಶಾಸಕನಾಗ ಸಾಧ್ಯನೇ ಇಲ್ಲ ಯಾವತ್ತೂ. ಈ ನೋಡಿ, ನಾನು ಇವತ್ತು ಮಾತಾಡ್ತೀನ ಸಾಮಾಜಿಕ ಜಾಲತಾಣದಲ್ಲಿ ನಾಳೆ ಕೆಲವು ಟಿಪ್ಪಣಿ ಶುರುವಾಗ್ತಾವೆ. ಅವ್ರಿಗೆ ಕೆಲವರು ಚೇಲೆಗಳು ಚಮಚಗಳು ಅದಾವೆ. ಅವ್ರು ಯಾರು ಹಿಂದುತ್ವನೂ ಅಲ್ಲ, ಬಿ ಜೆ ಪಿನೂ ಅಲ್ಲ. ಅದಕ್ಕೋದು ಹಿಂಗಿಟ್ಬಿಡ್ತಾರೆ ಸಂಬಳ ಕೊಟ್ಟು. ಆ ಸಾಮಾಜಿಕ ಜಾಲತಾಣದಲ್ಲಿ ಅವ್ರು ಟಿಪ್ಪಣಿ ನಾನು ನೋಡೋದಿಲ್ಲ, ಅವ್ರು ಟೆಲಿವಿಷನ್ಗೆ ಓದಿಲ್ಲ, ಉತ್ತರನೂ ಕೊಡಲ್ಲ. ಕೆಲವ್ರು ಹೇಳ್ತಾರೆ, ಅಣ್ಣ ಅವು ಅಲ್ಲೆಲ್ಲೆಲ್ಲಿ ಪುಡಿ ಪುಕ್ಕಗಳು ಯಾಕೆ ತಲೆ ಕೆಡಿಸ್ಬೇಕಂತಾರೆ, ಯಾವ್ಯಾವ ಮಾತಾಡ್ತವೆ. ನಾನು ಹೇಳೋದು ಇನ್ನು ಮುಂದಾದ್ರು ನೋಡಿ, ನಾನು ಬಿ ಜೆ ಪಿ ವಿರುದ್ಧ ಮಾತಾಡಿಲ್ಲ, ರಾಷ್ಟ್ರೀಯ ನಾಯಕರ ವಿರುದ್ಧ ಮಾತಾಡಿಲ್ಲ, ರಾಜ್ಯದ ಅಧ್ಯಕ್ಷ ವಿರುದ್ಧ ಮಾತಾಡಿಲ್ಲ. ಅನಗತ್ಯವಾಗಿ ಯಡಿಯೂರಪ್ಪನವ್ರನ್ನ ಟೀಕೆ ಇವ್ರು ಇನ್ನೊಂದು ಹೇಳ್ತಾರೆ. ಅಮ್ಮ ಮೊನ್ನೆ ಇದು ಹೊಸ ವರ್ಷ ನಾನು ಪೂಜೆ ಸಲ್ಲಿಸಿದ್ದೀನಿ, ಬಿ ಜೆ ಪಿ ಇವರು ಮರು ಭವ್ಯವಾಗಿ ನನ್ನ ಸ್ವಾಗತ ಮಾಡ್ಕೊಂತಾರೆ. ಯಡಿಯೂರಪ್ಪನವ್ರು ಬಿ ಜೆ ಪಿಯಿಂದ ಹೊರಗಿರ್ತಾರೆ, ಅವತ್ತು ಸಂಭ್ರಮಾಚರಣೆ ಮಾಡ್ತೀವಿ ಅಂತ ಹೇಳಿದೆ. ಯಡಿಯೂರಪ್ಪನವರು ಬಿ ಜೆ ಪಿ ಕಟ್ಟಿ ಬೆಳೆಸಿದ್ದು ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ. ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಡಿಯೂರಪ್ಪನವರು ನೋಡಿ, ಕೇರಳ, ಆಂಧ್ರ, ತೆಲಂಗಾಣ, ತಮಿಳುನಾಡು ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಇನ್ನೂ ಬರೋಕ್ಕಾಗಿಲ್ಲ, ಶಕ್ತಿ ಇನ್ನೂ ಕಡಿಮೆ ಇದೆ. ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸಿದ್ದಕ್ಕೆ ನಮ್ಮಂಥವ್ರ ಅಧಿಕಾರಕ್ಕೆ ಬಂದ್ವಿ. ಭಾಳ ಜನ ಮಂತ್ರಿಗಳಾದರು, ಲೋಕಸಭಾ ಸದಸ್ಯರಾದರು. ಇದು ಯಡಿಯೂರಪ್ಪನವರು ಬಿ ಜೆ ಪಿ ಕೊಡುಗೆ. ಅಟಲ್ಜಿಯವರು, ಅದ್ವಾನಿಜಿಯವರು, ಸುಷ್ಮಾ ಸ್ವರಾಜ್ಯವರು, ಉಮಾ ಭಾರತಿಯವರು ಯಡಿಯೂರಪ್ಪನವ್ರು ಯಾಕೆ ಇದು ಮಾಡಿ ಇಷ್ಟಪಡ್ತಿದ್ರು? ಅವರ ನಾಯಕತ್ವ, ಸಂಘರ್ಷ. ಅದೇ ರೀತಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಡ್ಡಾಜಿಯವರು ಯಡಿಯೂರಪ್ಪನವ್ರ ನಾಯಕತ್ವವನ್ನು ಇಷ್ಟಪಡ್ತಾರೆ. ಸುಮ್ಮನೆ ಅನಗತ್ಯ ಟೀಕೆ ಮಾಡಿ ದೊಡ್ಡವರಾಗಲ್ಲ. ನಿಮಗೆ ಉಚ್ಚಾಟನೆ, ಕೆಲವರು ಸ್ಟೋರಿಗಳನ್ನು ವಿಶೇಷ ಪ್ಲಾಂಟ್ ಮಾಡ್ತಾರೆ. ಬಿ ಜೆ ಪಿಗೆ ನಷ್ಟ, ಮೈನಸ್. ಯಾವ ಮೈನಸ್ಸು ಇಲ್ಲ. ಬಿ ಜೆ ಪಿನೂ ಸ್ವಚ್ಛವಾಗಿದೆ, ಬಲಿಷ್ಠವಾಗುತ್ತೆ. ಮುಂಬರುವ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಗೆಲ್ತೀವಿ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆಲ್ತೀವಿ. ಮತ್ತೊಂದು ವೇಳೆ ವಾಪಸ್ ಕರ್ಕೊಂಡ್ರೆ ಸರ್, ಅದು ರಾಷ್ಟ್ರೀಯ ನಾಯಕರ ತೀರ್ಮಾನ. ಪ್ರತಿ ದಿವಸ ಟೀಕೆ ಟಿಪ್ಪಣಿ ಮಾಡಿ ಯಾರು ಕರ್ಕೊಂತಾರೆ? ಅನಗತ್ಯವಾಗಿ ಯಡಿಯೂರಪ್ಪನ ವಿಜೇಂದ್ರ ಟೀಕೆ ಮಾಡಿ ಬಂದೇನಾ? ಅದೇ ಅಮಿತ್ ಶಾ ಆಗಿರ್ಬೋದು, ಮೋದಿ ಅವರೇ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರಣ್ಣ. ನಾನು ಹೇಳಿದ ಹಗಲ್ಗನಸಲ್ಲ. ಈಗ ರಾತ್ರಿ ಕನಸುಗಳು ಕೆಲವ್ರಿಗೆ ಬೀಳ್ತಾವೆ. ಅಲ್ಲ ಬಿಜೆಪಿಲಿ ಅಂತ ಹೇಳ್ತಾರೆ. ಹಗಲ್ಗನಸು ಆಯ್ತಣ್ಣ. ಈಗ ಕೆಲವರಿಗೆ ರಾತ್ರಿ ಕನಸು ಬೀಳ್ತಾವೆ, ರಾತ್ರಿ ಹೊತ್ತು ಕನಸು ಬೀಳ್ತಾವೆ. ಈ ಮನುಷ್ಯನಿಗೆ ಹಗಲೊತ್ತೇ ಕನಸು ಬೀಳ್ತಾವೆ. ಹಗಲು ಕನಸು ಕಾಡಬೇಡಪ್ಪ, ಹಗಲು ಕನಸು ಕಾಣಬೇಡ. ಇನ್ನು ಜೀವನದಲ್ಲಿ ಇನ್ನು ಶಾಸಕನಾಗ ಸಾಧ್ಯನೇ ಇಲ್ಲ ಯಾವತ್ತೂ. ಈ ನೋಡಿ, ನಾನು ಇವತ್ತು ಮಾತಾಡ್ತೀನ ಸಾಮಾಜಿಕ ಜಾಲತಾಣದಲ್ಲಿ ನಾಳೆ ಕೆಲವು ಟಿಪ್ಪಣಿ ಶುರುವಾಗ್ತಾವೆ. ಅವ್ರಿಗೆ ಕೆಲವರು ಚೇಲೆಗಳು ಚಮಚಗಳು ಅದಾವೆ. ಅವ್ರು ಯಾರು ಹಿಂದುತ್ವನೂ ಅಲ್ಲ, ಬಿ ಜೆ ಪಿನೂ ಅಲ್ಲ. ಅದಕ್ಕೋದು ಹಿಂಗಿಟ್ಬಿಡ್ತಾರೆ ಸಂಬಳ ಕೊಟ್ಟು. ಆ ಸಾಮಾಜಿಕ ಜಾಲತಾಣದಲ್ಲಿ ಅವ್ರು ಟಿಪ್ಪಣಿ ನಾನು ನೋಡೋದಿಲ್ಲ, ಅವ್ರು ಟೆಲಿವಿಷನ್ಗೆ ಓದಿಲ್ಲ, ಉತ್ತರನೂ ಕೊಡಲ್ಲ. ಕೆಲವ್ರು ಹೇಳ್ತಾರೆ, ಅಣ್ಣ ಅವು ಅಲ್ಲೆಲ್ಲೆಲ್ಲಿ ಪುಡಿ ಪುಕ್ಕಗಳು ಯಾಕೆ ತಲೆ ಕೆಡಿಸ್ಬೇಕಂತಾರೆ, ಯಾವ್ಯಾವ ಮಾತಾಡ್ತವೆ. ನಾನು ಹೇಳೋದು ಇನ್ನು ಮುಂದಾದ್ರು ನೋಡಿ, ನಾನು ಬಿ ಜೆ ಪಿ ವಿರುದ್ಧ ಮಾತಾಡಿಲ್ಲ, ರಾಷ್ಟ್ರೀಯ ನಾಯಕರ ವಿರುದ್ಧ ಮಾತಾಡಿಲ್ಲ, ರಾಜ್ಯದ ಅಧ್ಯಕ್ಷ ವಿರುದ್ಧ ಮಾತಾಡಿಲ್ಲ. ಅನಗತ್ಯವಾಗಿ ಯಡಿಯೂರಪ್ಪನವ್ರನ್ನ ಟೀಕೆ ಇವ್ರು ಇನ್ನೊಂದು ಹೇಳ್ತಾರೆ. ಅಮ್ಮ ಮೊನ್ನೆ ಇದು ಹೊಸ ವರ್ಷ ನಾನು ಪೂಜೆ ಸಲ್ಲಿಸಿದ್ದೀನಿ, ಬಿ ಜೆ ಪಿ ಇವರು ಮರು ಭವ್ಯವಾಗಿ ನನ್ನ ಸ್ವಾಗತ ಮಾಡ್ಕೊಂತಾರೆ. ಯಡಿಯೂರಪ್ಪನವ್ರು ಬಿ ಜೆ ಪಿಯಿಂದ ಹೊರಗಿರ್ತಾರೆ, ಅವತ್ತು ಸಂಭ್ರಮಾಚರಣೆ ಮಾಡ್ತೀವಿ ಅಂತ ಹೇಳಿದೆ. ಯಡಿಯೂರಪ್ಪನವರು ಬಿ ಜೆ ಪಿ ಕಟ್ಟಿ ಬೆಳೆಸಿದ್ದು ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ. ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಡಿಯೂರಪ್ಪನವರು ನೋಡಿ, ಕೇರಳ, ಆಂಧ್ರ, ತೆಲಂಗಾಣ, ತಮಿಳುನಾಡು ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಇನ್ನೂ ಬರೋಕ್ಕಾಗಿಲ್ಲ, ಶಕ್ತಿ ಇನ್ನೂ ಕಡಿಮೆ ಇದೆ. ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸಿದ್ದಕ್ಕೆ ನಮ್ಮಂಥವ್ರ ಅಧಿಕಾರಕ್ಕೆ ಬಂದ್ವಿ. ಭಾಳ ಜನ ಮಂತ್ರಿಗಳಾದರು, ಲೋಕಸಭಾ ಸದಸ್ಯರಾದರು. ಇದು ಯಡಿಯೂರಪ್ಪನವ್ರು ಬಿ ಜೆ ಪಿ ಕೊಡುಗೆ. ಅಟಲ್ಜಿಯವರು, ಅದ್ವಾನಿಜಿಯವರು, ಸುಷ್ಮಾ ಸ್ವರಾಜ್ಯವರು, ಉಮಾ ಭಾರತಿಯವರು ಯಡಿಯೂರಪ್ಪನವ್ರು ಯಾಕೆ ಇದು ಮಾಡಿ ಇಷ್ಟಪಡ್ತಿದ್ರು? ಅವರ ನಾಯಕತ್ವ, ಸಂಘರ್ಷ.
ಅದೇ ರೀತಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಡ್ಡಾಜಿಯವರು ಯಡಿಯೂರಪ್ಪ ನಾಯಕತ್ವವನ್ನು ಇಷ್ಟಪಡ್ತಾರೆ. ಸುಮ್ಮನೆ ಅನಗತ್ಯ ಟೀಕೆ ಮಾಡಿ ದೊಡ್ಡವರಾಗಲ್ಲ. ನಿಮಗೆ ಉಚ್ಚಾಟನೆ, ಕೆಲವರು ಸ್ಟೋರಿಗಳನ್ನು ವಿಶೇಷ ಪ್ಲಾಂಟ್ ಮಾಡ್ತಾರೆ. ಬಿ ಜೆ ಪಿಗೆ ನಷ್ಟ, ಮೈನಸ್. ಯಾವ ಮೈನಸ್ಸು ಇಲ್ಲ. ಬಿ ಜೆ ಪಿನೂ ಸ್ವಚ್ಛವಾಗಿದೆ, ಬಲಿಷ್ಠವಾಗುತ್ತೆ. ಮುಂಬರುವ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಗೆಲ್ತೀವಿ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆಲ್ತೀವಿ. ಮತ್ತೆ ಒಂದು ವೇಳೆ ವಾಪಸ್ ಕರ್ಕೊಂಡ್ರೆ ಸರ್, ಅದು ರಾಷ್ಟ್ರೀಯ ನಾಯಕರ ತೀರ್ಮಾನ. ಪ್ರತಿ ದಿವಸ ಟೀಕೆ ಟಿಪ್ಪಣಿ ಮಾಡಿ ಯಾರು ಕರ್ಕೊಂತಾರೆ? ಅನಗತ್ಯವಾಗಿ ಯಡಿಯೂರಪ್ಪನ ವಿಜೇಂದ್ರ ಟೀಕೆ ಮಾಡಿ ಬಂದೇನಾ? ಅದೇ ಈಗ ಅದೇ ಅಮಿತ್ ಶಾ ಆಗಿರ್ಬೋದು, ಮೋದಿ ಅವರಾಗಿರ್ಬೋದು, ಅವರೇ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರಣ್ಣ. ನಾನು ಹೇಳಿದ ಹಗಲ್ಗನಸಲ್ಲ, ಈಗ ರಾತ್ರಿ ಕನಸುಗಳು ಕೆಲವ್ರಿಗೆ ಬೀಳ್ತಾವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.